ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಏನಾದರೂ ಒಂದು ಅಡ್ವೆಂಚರ್ ಮಾಡೋಣ ಮ್ಯಾಮ್ ಅಂತ ಹೇಳಿದ್ರು ಅಂತ ಓಕೆ ಅಂತ ಏನೋ ಹೇಳಿಬಿಟ್ಟೆ. ಅದೇನು ಅಡ್ವೆಂಚರ್ ಅಂತ ಅಂದರೆ ಗೊತ್ತಿಲ್ಲದೆ ಇರೋ ಫಂಕ್ಷನ್ಗೆ ಕರ್ಕೊಂಡೋಗಿ ಊಟ ಹಾಕ್ಸ್ತೀನಿ ಅಂದರು. ಡೌ ಮಾಡ್ತಿದ್ದಾರೆ ಅಂದರೆ ಕರ್ಕೊಂಡೋಗಿ ಒಳ್ಳೆ ಬಾಡ್ ಊಟನೇ ಕೊಡ್ಸಿದ್ರು. ಬಟ್ ಅಂದರೆ ತುಂಬ ಭಯದಲ್ಲೇ ತಿಂದೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಯಾಕೆ ಅಂತಂದರೆ ಗೊತ್ತಿಲ್ಲದೆ ಇರೋ ಫಂಕ್ಷನ್ ತಿಂದಿದ್ದು ಫಾರ್ ದ ಫಸ್ಟ್ ಟೈಮ್, ಅದರಲ್ಲೂ ನಾನ್ ವೆಜ್ ಊಟ. ಪಕ್ಕದಲ್ಲಿ ಒಬ್ಬರು ಆಂಟಿ ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತ ಅವ್ರ ಪಕ್ಕನೇ ಹೋಗಿ ಕೂತ್ಕೊಂಡಿದ್ದಾಯಿತು. ಆದರೆ ಬಿರಿಯಾನಿ ಎಲ್ಲ ತಂದುಕೊಟ್ರು ಅಂತ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಆಂಟಿ, ಥ್ಯಾಂಕ್ ಯು ಸೋ ಮಚ್ ಅಂದರೆ ಆಂಟಿ ಒಂದು ಟ್ವಿಸ್ಟ್ ಕೊಟ್ಟರು. ಏನಂತಂದರೆ ನನ್ನ ಮೊಮ್ಮಗಳದೇನಮ್ಮ ಬರ್ತಡೆ, ಚೆನ್ನಾಗಿದೆಯಾ ಊಟ ಅಂತ ಕೇಳಿದ್ರು. ಮೊಮ್ಮಗಳಿಗೆ ಅಂತ ಹುಡುಕ್ತಿದ್ದೆ, ಆದರೆ ಅದೇ ಸಮಯಕ್ಕೆ ಕರೆಕ್ಟಾಗಿ ಮಗು ಬಂತು. ಮಗುಗೆಲ್ಲ ವಿಶ್ ಮಾಡಿದ್ವಿ, ಮಾತಾಡ್ಸಿದ್ವಿ. ತುಂಬ ಕ್ಯೂಟ್ ಚಬಿಯಾಗಿತ್ತು ಪಾಪು. ತುಂಬ ಇಷ್ಟ ಆಯಿತು. ಹಾಯ್ ಎಲ್ಲ ಮಾಡಿ ಬಾಯ್ ಎಲ್ಲ ಹೇಳಿ ಸರಿ ಹೊರಡ್ಬಿಡೋಣ, ಯಾಕೋ ಟೈಮ್ ಸರಿಗಿಲ್ಲ, ಏನಾದರೂ ಆದರೆ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಹೇಳಿದ್ರೆ ನಮ್ಮ ಸಚಿನ್ ಅವರು ಇಲ್ಲ ಮ್ಯಾಮ್ ಆಂಟಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅಂತ ಓಡೋಗಿದ್ದಾರೆ. ತುಂಬ ಕಷ್ಟ ಆಯಿತು ಅಂದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು ಆಂಟಿ ಊಟ, ತುಂಬ ಇಷ್ಟ ಆಯಿತು. ಬರೋವಾಗ ಒಂದು ಫಾರ್ಮ್ ಹೌಸ್ ನೋಡಿದ್ವಿ, ಅದ್ರ ಮೇಲೆ ಪ್ರೇಮ ಪ್ರಕೃತಿ ಅಂತ ಇತ್ತು. ನಮ್ಮ ಸೋದರತ್ತೆ ಹೆಸರು ಪ್ರೇಮ ಅಂತಲೇ ಹೇಳಿಬಿಟ್ಟು ಅದಕ್ಕೆ ಹಂಗೆ ಬರೋವಾಗ ಒಂದು ಡೌಗಳು ಮಾಡ್ಕೊಂಡು ಬಂದಿದ್ದಾಯಿತು. ಹೋಗುವಾಗ ಶ್ರೀರಂಗಪಟ್ಟಣದ ಸೇತುವೆ, ಹಳೇ ಸೇತುವೆ ಮೇಲೆ ಹೋಗೋಣ ಅಂತ ಅನಿಸ್ತು ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಎಂಟ್ರೂಟ್ ಮಾಡಿದೆ. ಹೋಗುವಾಗ ಅಲ್ಲಿ ಒಂದು ಹಲಸಿನ ಮರ ಇತ್ತು, ತುಂಬ ಜಾಸ್ತಿ ಹಣ್ಣು ಬಿಟ್ಟಿತ್ತು. ಕಿತ್ಕೊಳ್ಳೋಕ್ಕಂತೂ ಆಗಲಿಲ್ಲ, ನೋಡಿ ಖುಷಿ ಪಡೋಣ ಅಂತ ನೋಡಾಯಿತು. ಆಮೇಲೆ ಸೇತುವೆ ಮೇಲೆ ಹೊರಟಿದ್ದಾಯಿತು. ತುಂಬ ಹಳೆ ಸೇತುವೆ ಫ್ರೆಂಡ್ಸ್, ಇದೆಲ್ಲ ಹಳೆ ರಾಜರ ಕಾಲದ ಸೇತುವೆ ಅಂತ ಅಂದ್ಬಿಟ್ಟು ನಿಮಗೂ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಬಾಯ್.